ಹಾಯ್ ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ. ಇಂದಿನ ತರಗತಿಯಲ್ಲಿ ನಾವು 8ನೇ ತರಗತಿ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಬರುವ ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ ಪಾಠದ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಡ್ತಾ ಇದ್ದೀವಿ. ಯಾರಾದರೂ ನಮ್ಮ ಕಳೆದ ವಿಡಿಯೋಸನ್ನು ನೋಡಿಲ್ಲ ಅಂತಂದರೆ ಮೊದಲು ಆ ವಿಡಿಯೋಸ್ಗಳನ್ನ ನೋಡಿ, ಜೊತೆಗೆ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ನಿಮ್ಮ ರಿಲೇಟಿವ್ಸಲ್ಲಿ ನಿಮ್ಮ ತಮ್ಮ ಮತ್ತು ಚಿಕ್ಕಪ್ಪನ ಮಗ ಯಾರಾದರೂ ಇದ್ದರೆ, ಅಂದರೆ 4ನೇ ಕ್ಲಾಸಿಂದ 5ನೇ ಕ್ಲಾಸಿಗೆ ಬಂದಿದ್ರೆ, 3ರಿಂದ 4ಗೆ ಬಂದಿದ್ರೆ ಅವರಿಗೆ ನವೋದಯ ರಾಜಿ ಸೈನಿಕ್ ಸ್ಕೂಲ್ ಯಾವ್ದಾವ್ದು ಎಂಟ್ರೆನ್ಸ್ ಎಕ್ಸಾಮ್ಸ್ ಬರುತ್ತೆ ಆ ಎಕ್ಸಾಮ್ಸ್ಗಳಿಗೆ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಅವರಿಗೆ 7204636072 ಅಥವಾ 8050730717ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಶನ್ ತಿಳ್ಕೊಳಕ್ಕೆ ಹೇಳಿ. ಹಾಗಾದ್ರೆ ಇವತ್ತಿನ ಪಾಠ ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಅಂತೇಳಿ. ಕ್ಯೂಬ್ ಅಂದರೆ ಏನು, ಕ್ಯೂಬ್ ರೂಟ್ ಅಂದರೆ ಏನು ಅಂತ ಗೊತ್ತಾಗಬೇಕು. ನಮ್ಮ ಪ್ರೊಸೀಜರಲ್ಲಿ ಯಾವ ರೀತಿ ನಾವು ಕಂಡುಹಿಡಿತೀವಿ, ಶಾರ್ಟ್ಕಟ್ ಮೆಥಡಲ್ಲಿ ಯಾವ ರೀತಿ ನಾವು ಕಂಡುಹಿಡಿತೀವಿ ಅಂತೇಳಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲು ಕ್ಯೂಬ್, ಕನ್ನಡದಲ್ಲಾದರೆ ಇದಕ್ಕೆ ವರ್ಗ ಅಂತ ಹೇಳ್ತೀವಿ. ದ ಕ್ಯೂಬ್ ಆಫ್ ಎ ನಂಬರ್ ಈಸ್ ದ ಪ್ರಾಡಕ್ಟ್ ಆಫ್ ದ ನಂಬರ್ ಇಟ್ ಸೆಲ್ಫ್ ಥ್ರೈಸ್ಲಿ ಅಂತ ಕೊಟ್ಟಿದ್ದಾರೆ. ಅಂದರೆ 3 ಬಾರಿ ಗುಣಿಸ್ಬೇಕು. ಫಾರ್ ಎಕ್ಸಾಂಪಲ್, ಒಂದು ಸಂಖ್ಯೆ ತಗೊತಾ ಇದ್ದೀನಿ 3 ಇಂಟು 3 ಈ ಥರ 3 ಸಲ ಗುಣಿಸಿದ್ರೆ ಇದನ್ನ 3 ಸಲ ಇದೆ ಅಂತ ಬರಿತೀವಿ. ಇದಕ್ಕೆ 3 ಕ್ಯೂಬ್ ಅಂತ ಓದ್ತೀವಿ, ಇದಕ್ಕೆ ನಾವು ಕ್ಯೂಬ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಇಫ್ ಎಕ್ಸ್ ಈಸ್ ಎ ನಾನ್ ಝೀರೋ ನಂಬರ್, ಝೀರೋ ಬಿಟ್ಟು ಯಾವುದಾದ್ರು ಒಂದು ನ್ಯಾಚುರಲ್ ನಂಬರ್, ದೆನ್ ಎಕ್ಸ್ ಇಂಟು ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಈಸ್ ಕಾಲ್ಡ್ ಕ್ಯೂಬ್ ಆಫ್ ಎಕ್ಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಾ? ನಾನು ಏನಾದರೂ 5 ತಗೊಂಡ್ರೆ 5 ಇಂಟು 5 ಇದಕ್ಕೆ 5 ಕ್ಯೂಬ್ ಅಂತ ಬರಿತೀವಿ. 5 3 ಸಲ ಇದೆ ಅಂತೇಳಿ ಇದಕ್ಕೆ 5 ಕ್ಯೂಬ್ ಅಂತ ಓದ್ತೀವಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ದ ಕ್ಯೂಬ್ ಆಫ್ ರ್ಯಾಷನಲ್ ನಂಬರ್ ಇಸ್ ದ ಕ್ಯೂಬ್ ಆಫ್ ನ್ಯೂಮರೇಟರ್ ಡಿವೈಡೆಡ್ ಬೈ ದ ಕ್ಯೂಬ್ ಆಫ್ ಡಿನಾಮಿನೇಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲೇನಾದರೂ ನಾನು 4/5 ಕ್ಯೂಬ್ ಅಂತ ಬರಿತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಇಲ್ಲಿ ನ್ಯೂಮರೇಟರ್ ಕ್ಯೂಬ್ ಸಪ್ರೇಟ್, ಡಿನಾಮಿನೇಟರ್ ಕ್ಯೂಬ್ ಸಪ್ರೇಟ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ಇಲ್ಲಿ ನ್ಯೂಮರೇಟರ್ ಕ್ಯೂಬ್ ಅಂದರೆ 4 ಕ್ಯೂಬ್ 64 ಆಗುತ್ತೆ, 5 ಕ್ಯೂಬ್ 125 ಆಗುತ್ತೆ. ಅದನ್ನೇ ಈ ಪಾಯಿಂಟಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನೆಕ್ಸ್ಟ್ ನಮಗೆ ಪರ್ಫೆಕ್ಟ್ ಕ್ಯೂಬ್ ಅಂದರೆ ಏನು ಅಂತ ಗೊತ್ತಾಗಬೇಕು. ಪರ್ಫೆಕ್ಟ್ ಕ್ಯೂಬ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಈ ಡೆಫಿನೇಷನ್ನಲ್ಲಿ ಏನು ಕೊಟ್ಟಿದ್ದಾರೆ ಪರ್ಫೆಕ್ಟ್ ಕ್ಯೂಬ್ ಅಂತ ಅಂದರೆ, ಎ ನ್ಯಾಚುರಲ್ ನಂಬರ್ ಎನ್ ಈಸ್ ಸೆಟ್ ಟು ಬಿ ಎ ಪರ್ಫೆಕ್ಟ್ ಕ್ಯೂಬ್ ಇಫ್ ದೇರ್ ಈಸ್ ಆ್ಯನ್ ಇಂಟೀಜರ್ ಎಮ್ ಸಚ್ ದಟ್ ಎನ್ ಈಸ್ ಈಕ್ವಲ್ ಟು ಎಮ್ ಇಂಟು ಎಮ್ ಅಂತೇಳಿ ಕೊಟ್ಟಿದ್ದಾರೆ. ಪರ್ಫೆಕ್ಟ್ ಕ್ಯೂಬ್ ಅಂತ ಅಂದರೆ ಯಾವುದೋ ಒಂದು ಸಂಖ್ಯೆ ತಗೊಳ್ತಾ ಇದ್ದೀನಿ ನಾನು, ಇದಕ್ಕೆ ಫ್ಯಾಕ್ಟರ್ ಮಾಡ್ತಾ ಇದ್ದೀನಿ, ಅಂದರೆ 5ಇಂದ ಡಿವೈಡ್ ಮಾಡಿದೆ ಅಂತ ಅಂದ್ಕೊಳ್ಳಿ. 5 2s are 10, 2 ಉಳಿತು, 5 ಆಯಿತು, 5 5s are 25, ಮತ್ತೆ 5 5s are 25. ಇಲ್ಲಿ 5 ಇಂಟು 5 3 ಟೈಮ್ಸ್ ಬರ್ತಾ ಇದೆ. ಇಂಥ ಸಂಖ್ಯೆಗಳಿಗೆ ನಾವು ಕ್ಯೂಬ್ ಅಂತ ಹೇಳ್ತೀವಿ. ಅರ್ಥ ಆಯಿತು ಅಂತ ಅನ್ಕೊತೀನಿ. ಒಂದು ಸಂಖ್ಯೆಯನ್ನು 3 ಬಾರಿ ಗುಣಿಸಿದ್ರೆ ಏನು ಬರುತ್ತೆ ಅದಕ್ಕೆ ನಾವು ಕ್ಯೂಬ್ ಅಂತ ಹೇಳ್ತೀವಿ. ಇಲ್ಲಿ ಇಂಪಾರ್ಟೆಂಟ್ ಕ್ಯೂಬ್ಸನ್ನು ಕೊಟ್ಟಿದ್ದಾರೆ 1 to 15. ನಾನು ಸ್ಕ್ವೇರ್ ಮಾಡಬೇಕಾದ್ರೆ ಹೇಳಿದೆ ನಿಮಗೆ 1 to 30 ತನಕ ಸ್ಕ್ವೇರ್ಸ್ ಪಕ್ಕಾ ಇರಬೇಕು, ಜೊತೆಗೆ 1 to 15 ತನಕ ಕ್ಯೂಬ್ ಪಕ್ಕಾ ಇರಬೇಕು. ಇದಿಷ್ಟು ಪಕ್ಕಾ ಇದ್ರೆ ನೀವು ಯಾವುದೇ ಪ್ರಾಬ್ಲಮ್ ಬರಲಿ, ಎಷ್ಟೇ ದೊಡ್ಡ ಪ್ರಾಬ್ಲಮ್ ಬರಲಿ, ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಆನ್ಸರ್ ಬರುತ್ತೆ. ಈ ಪಾಠಗಳು ಇದೇನು ಕಾನ್ಸೆಪ್ಟ್ ಇದೆ ಸಾಕಷ್ಟು ಕಡೆ ಯೂಸ್ ಆಗ್ತಾ ಹೋಗುತ್ತೆ. ನಾವು ಮೆನ್ಸುರೇಷನ್ ಅಂತೇಳಿ ಚಾಪ್ಟರ್ ಬರುತ್ತೆ 8ನೇ ಕ್ಲಾಸಲ್ಲಿ, 9ನೇ ಕ್ಲಾಸಲ್ಲಿ ಸರ್ಫೇಸ್ ಏರಿಯಾ ಆ್ಯಂಡ್ ವ್ಯಾಲ್ಯೂಮ್ ಅಂತ ಬರುತ್ತೆ, 10ನೇ ಕ್ಲಾಸಲ್ಲೂ ಕೂಡ ಸರ್ಫೇಸ್ ಏರಿಯಾ ಆ್ಯಂಡ್ ವ್ಯಾಲ್ಯೂಮ್ಸ್ ಬರುತ್ತೆ. ಅದರಲ್ಲಿ ಫಾರ್ಮುಲಾ ಸಾಕಷ್ಟು ಫಾರ್ಮುಲಾಗಳು ಬರ್ತವೆ. ಆರ್ ಕ್ಯೂಬ್ ಬರುತ್ತೆ ಇಲ್ಲಿ, ಇಲ್ಲ ಅಂದರೆ ಯಾವುದೋ ಒಂದು H ಕ್ಯೂಬ್ ಬರಬಹುದು. ಬೇರೆ ಬೇರೆ ಕ್ವಾಂಟಿಟಿಯನ್ನು ಕ್ಯೂಬನ್ನು ಕಂಡುಹಿಡಿಬೇಕಾಗುತ್ತೆ. ಆಗ ನಾವು ಇದು ಕಲ್ತಿದ್ರೆ ತುಂಬ ಈಸಿಯಾಗಿ ಬರೀಬಹುದು. ಇಲ್ಲಾಂದರೆ 5 ಇಂಟು 5 3 ಟೈಮ್ಸ್ ಗುಣಿಸ್ಕೊಬೇಕಾಗುತ್ತೆ. ನಾನು ಹೇಳಿದೆ 1 to 15 1 by 1 ಬರಿತಾ ಹೋಗ್ತೀನಿ. 1 ಕ್ಯೂಬ್ ಅಂದರೆ 1 ಇಂಟು 1 ಅಂತ ಅರ್ಥ. ಓಕೆ, 1 ಇಂಟು 1 ಅಂತ ಅರ್ಥ. 1 ಕ್ಯೂಬ್ ಅಂತ ಓದ್ತೀವಿ. 1 1s are 1, 1 1s are 1 ಆಗುತ್ತೆ. ನಾನೆಲ್ಲೋ ಇನ್ನೊಂದ್ಸಲ ಬರಿತಾ ಇದ್ದೀನಿ, ನಿಮಗೆ ಕ್ಲಿಯರಾಗಿ ಕಾಣಿಸ್ತೀವಿ ಅಂತೇಳಿ. 1 ಕ್ಯೂಬ್ ಅಂದರೆ 1 ಆಯಿತು. 2 ಕ್ಯೂಬ್ ಅಂದರೆ 2 ಇಂಟು 2 ಅಂತ ಅರ್ಥ. 2 2s are 4, 4 2s are 8. 2 ಕ್ಯೂಬ್ ಈಸ್ ಈಕ್ವಲ್ ಟು 8. ನೆಕ್ಸ್ಟ್ 3 ಕ್ಯೂಬ್ ಅಂದರೆ 27, 4 ಕ್ಯೂಬ್
4 cube is 64, 5 cube is 125, 6 cube ಅಂತ ಅಂದರೆ 216, 7 cube 343, 8 cube 512, 9 cube 729, 10 cube 1000 ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅದನ್ನೇ ಕೊಟ್ಟಿದ್ದಾರೆ. ನಾನಿಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸಲ್ಲ ಪಿಕ್ಚರ್ ಅಂತೇಳಿ ಇನ್ನೊಂದು ಬಾರಿ ಬರೆದಿದ್ದೀನಿ. 1 cube 1, 2 cube 8, 3 cube 27, 4 cube 64, 5 cube 125, 6 cube 216, 7 cube 343, 8 cube 512. ನಾನು ಹೇಳ್ತಾ ಇರಬೇಕಾದ್ರೆ ನೀವು ಕೂಡ ರಿಪೀಟ್ ಮಾಡಬೇಕು. ಅಟ್ಲೀಸ್ಟ್ ನಾನು ಹೇಳುವಾಗ ರಿಪೀಟ್ ಮಾಡಿದ್ರೆ ನಿಮಗೆ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ. 9 cube 729, 10 cube 1000 ಅಂತ ಬರೆದೆ. ನೆಕ್ಸ್ಟ್ ನೋಡಿ, ಕ್ಯೂಬ್ ರೂಟ್ ಇದರಲ್ಲಿ ಇಲ್ಲ, ನೆಕ್ಸ್ಟ್ ಇದೆ ಕ್ಯೂಬ್ ರೂಟ್. ಇಲ್ಲೇ ತೋರಿಸ್ತೀನಿ ನಾನು. ಕ್ಯೂಬ್ ರೂಟ್ ಹೇಗೆ ಬರೀತೀರಾ ಅಂತ ಅಂದರೆ ಕ್ಯೂಬ್ ರೂಟ್ ಆಫ್ 1, ಇಲ್ಲ ಆನ್ಸರ್ ಇಂದೇ 1 ಬರಿತೀವಿ. ಸ್ಕ್ವೇರ್ ರೂಟ್ಗೆ ಡೈರೆಕ್ಟ್ ಆಗಿ ಈ ಥರ ಬರೀಬಹುದು, ಅಥವಾ ಸ್ಕ್ವೇರ್ ರೂಟ್ ಒಳಗೆ ಈ ಥರ ಬರೀಬೇಕಾಗುತ್ತೆ. ಇಲ್ಲಿ ಬರ್ದಿಲ್ಲ ಅಂದರೂ ಕೂಡ ಏನು ಅಂಡರ್ಸ್ಟುಡ್ ಅದು ಸ್ಕ್ವೇರ್ ರೂಟ್ ಅಂತ ಗೊತ್ತಿರುತ್ತೆ. ಆದರೆ ಕ್ಯೂಬ್ ರೂಟ್ ಬರೀಬೇಕಾದ್ರೆ ಇಲ್ಲಿ ಏನು ಕ್ಯೂಬ್ ಬರಿತೀವಿ ರೂಟ್ ಒಳಗೆ 3 ಹಾಕೋದು ಕಂಪಲ್ಸರಿ ಒಳಗೆ ಇರಬೇಕು. ಇಲ್ಲೇನು ನಾವು ಈ ಥರ ಬರಿತೀವಿ, ವಿ ಶೇಪ್ ಇರುತ್ತೆ, ಅದರೊಳಗೆ 3 ಅಂತ ಬರಿಬೇಕು. ಇದಕ್ಕೆ ನಾವು ಕ್ಯೂಬ್ ಅಂತ ಹೇಳ್ತೀವಿ. ಕ್ಯೂಬ್ ರೂಟ್ ಆಫ್ 1 is 1, ಕ್ಯೂಬ್ ರೂಟ್ ಆಫ್ 8 ಇದ್ರ ಉಲ್ಟಾ ಏನಾಗುತ್ತೆ 2, ಕ್ಯೂಬ್ ರೂಟ್ ಆಫ್ 27 is 3, ಕ್ಯೂಬ್ ರೂಟ್ ಆಫ್ 64 is 4. ನನ್ನ ಜೊತೆ ರಿಪೀಟ್ ಮಾಡಬೇಕು, ರಿಪೀಟ್ ಮಾಡಿದ್ರೆ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ. ಕ್ಯೂಬ್ ರೂಟ್ ಆಫ್ 125 is equal to 5, ಕ್ಯೂಬ್ ರೂಟ್ ಆಫ್ 216 is equal to 6, ಕ್ಯೂಬ್ ರೂಟ್ ಆಫ್ 512 6 7 ಇದೆ ಅಲ್ವಾ ಇನ್ನು. ಕ್ಯೂಬ್ ರೂಟ್ ಆಫ್ 343 is equal to 7, ಕ್ಯೂಬ್ ರೂಟ್ ಆಫ್ 512 is equal to 8, ಕ್ಯೂಬ್ ರೂಟ್ ಆಫ್ 729 is equal to 9, ಕ್ಯೂಬ್ ರೂಟ್ ಆಫ್ 1000 is equal to 10. ಇದು ಗೊತ್ತಿರಬೇಕು. ಈ ಕಡೆ ಸೈಡ್ ಸಂಖ್ಯೆ ಕೇಳಿದರೆ ಈ ಕಡೆ ಸೈಡ್ ಸಂಖ್ಯೆ, ಕ್ಯೂಬ್ ಕೇಳಿದರೆ ಕ್ಯೂಬ್ ರೂಟ್ ಗೊತ್ತಿರಬೇಕು, ಕ್ಯೂಬ್ ರೂಟ್ ಕೇಳಿದರೆ ಕ್ಯೂಬ್ ಗೊತ್ತಿರಬೇಕು. ಇದು ಪಕ್ಕಾ ಆಗಬೇಕು. ಇನ್ನು ನಾನು 10 ತನಕ ಬರ್ದಿದ್ದೀನಿ, 15 ತನಕ ಕಲಿಬೇಕು. 15 ತನಕ ತೋರಿಸ್ತೀನಿ ನೋಡಿ. ಇಲ್ಲಿದೆ 11 ಸ್ಕ್ವೇರ್. 11 ಸ್ಕ್ವೇರ್ ಅಂದರೆ 11 ಇಂಟು 11 ಇಂಟು 11 ಅಂತ ಅರ್ಥ. ಇಲ್ಲಿ ಸ್ವಲ್ಪ ಚಿಕ್ಕದಾಗಿದೆ, ಇಲ್ಲಿ ದೊಡ್ಡದಾಗಿ ಬರೀತೀನಿ, ಇಲ್ಲಿ ಜಾಗ ಇಲ್ಲ. 11 ಕ್ಯೂಬ್ ಅಂತ ಅಂದರೆ 1331. ಇದನ್ನು ನಾನು ಹೇಗೆ ಕಲಿತೆ ಅಂತ ಅಂದರೆ, ನನ್ನ ಮೊಬೈಲ್ ಲಾಕ್ ಇದೆ ಅಲ್ವಾ, ಸ್ಕ್ರೀನ್ ಲಾಕ್, ಅದರಲ್ಲಿ ನಾನೊಬ್ಬ ಇದ್ದೀನಿ, ಮೊಬೈಲ್ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಕನಿಷ್ಠ ಬೆಳಗ್ಗೆಯಿಂದ ಸಂಜೆ ತನಕ 100 to 150 ಟೈಮ್ಸನ್ನು ನಾವು ಲಾಕ್ ಓಪನ್ ಮಾಡ್ತೀವಿ. ಫಿಂಗರ್ ಪ್ರಿಂಟ್ ಬಂದಿದೆ, ಫೇಸ್ ಲಾಕ್ ಬಂದಿದೆ, ಬೇಗ ಓಪನ್ ಆಗುತ್ತೆ. ನೀವೇನು ಮಾಡಬೇಕು, ಸ್ಕ್ರೀನ್ ಲಾಕನ್ನು ನಂಬರ್ ಇಟ್ಕೋಬೇಕಿದು. ಅಂದರೆ ಕ್ಯೂಬ್ ರೂಟ್ ಆಫ್ 11 ಒಂದಿನ, 12 ಒಂದಿನ, 13 ಒಂದಿನ, 14 ಒಂದಿನದಲ್ಲಿ ನೆನಪಾಗ್ತಿಲ್ವಾ? ಒಂದು 4-5 ಡೇಸ್ ಇಟ್ಕೊಳ್ಳಿ, ಪಕ್ಕ ಆಗ್ತೀರಾ. ಅವಾಗ ಪ್ಯಾಟ್ರನನ್ನು ಮತ್ತು ನಮ್ಮ ಫಿಂಗರ್ ಲಾಕನ್ನು ತೆಗಿಬೇಡಿ. ಇಲ್ಲಿ ನೋಡಿ 11 ಕ್ಯೂಬ್ ಅಂದರೆ 1331 ಹೇಳ್ಕೊಂಡ್ರೆ ಪಕ್ಕ ಬಂದ್ಬಿಡುತ್ತೆ. 12 ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ ಯಾಕೆ ಇಂಪಾರ್ಟೆಂಟ್ ಅಂತ ಅಂದರೆ 1728ಗೆ 1ನ್ನು ಸೇರಿಸಿದ್ರೆ 1729 ಬರುತ್ತೆ. ಇದು ಸ್ಪೆಷಲ್ ನಂಬರ್ ಯಾಕೆ ಹೇಳಿ, ಶ್ರೀನಿವಾಸ್ ರಾಮಾನುಜನ್ ನಂಬರ್ ಅಥವಾ ರಾಮಾನುಜನ್ ಹಾರ್ಡಿ ನಂಬರ್ ಅಂತಲೂ ಹೇಳ್ತಾರೆ. 1729 ಇದೇನಾಗುತ್ತೆ, ಒಂದು ಸಲ ನಾವು ನಾರ್ಮಲಿ ಟೀಚರ್ಸ್ ಆಗಿರಬಹುದು, ಮೇಸ್ತ್ರಿ ಒಂದು ಗಾರೆ ಕೆಲಸ ಮಾಡೋರಾಗಿರಬಹುದು, ಒಂದು ಕಾರ್ ಸೇಲ್ ಮಾಡೋರಾಗಿರಬಹುದು, ನಾವು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಅದೇ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಇವಾಗ ನೀವು ಬರೀ ಗೇಮಿನ ಬಗ್ಗೆ ನಿಮಗೆ ಯೋಚನೆ ಇದ್ದರೆ ಗೇಮ್ ಬಗ್ಗೆ ಮಾತಾಡ್ತೀರಾ. ಒಂದ್ಸಲ ಏನಾಗುತ್ತೆ, ಹಾರ್ಡಿ ಅವರು ಹುಷಾರಿರಲ್ಲ, ಶ್ರೀನಿವಾಸ್ ರಾಮಾನುಜನ್ ರಾಮಾನುಜನಿಗೆ ಹುಷಾರಿರಲ್ಲ, ಹಾಸ್ಪಿಟ್ಲಲ್ಲಿ ಇರ್ತಾರೆ. ಹಾರ್ಡಿ ಅವ್ರು ನೋಡೋಕ್ಕೆ ಬಂದಾಗ ಏನು ಹೇಳ್ತಾರೆ, ನಾನು ಟ್ಯಾಕ್ಸಿಗೆ ಬಂದೆ ಆ ನಂಬರ್ ಚೆನ್ನಾಗಿರಲಿಲ್ಲ ಅಂತ ಹೇಳ್ತಾರೆ. ಯಾವುದು ಸರ್ ನಂಬರ್ ಅದು ಅಂತ ಕೇಳ್ತಾರೆ. ಅವಾಗ ಇವ್ರು ಹೇಳ್ತಾರೆ ಟ್ಯಾಕ್ಸಿ ನಂಬರ್ ಇದು 1729 ಅಂತ ಹೇಳ್ತಾರೆ. ಅವಾಗ ಶ್ರೀನಿವಾಸ್ ರಾಮಾನುಜ ಸಡನ್ನ ರಿಪ್ಲೈ ಕೊಡ್ತಾರೆ, ತುಂಬ ಒಳ್ಳೆ ನಂಬರ್, ಅದಕ್ಕೆ ಯಾಕೆ ಹಂಗೆ ಹೇಳ್ತಾ ಇದ್ದೀರಾ, ಇದು ಫಸ್ಟ್ ನಂಬರ್ 2 ಕ್ಯೂಬ್ ಥರ ಬರೀಬಹುದು. ಯಾವ ಥರ ಅಂತ ಅಂದರೆ 1729ನ್ನು ನೋಡಿ 12 ಕ್ಯೂಬ್ ಪ್ಲಸ್ 1 ಕ್ಯೂಬ್ ರೂಪದಲ್ಲಿ ಬರೀಬಹುದು. 12 ಕ್ಯೂಬ್ ಅಂದರೆ 1728 ಪ್ಲಸ್ 1 ಕ್ಯೂಬ್ ಅಂದರೆ 1729 ಆಯಿತು. ಅದೇ ರೀತಿ 10 ಕ್ಯೂಬ್ ಪ್ಲಸ್ 9 ಕ್ಯೂಬ್ ರೂಪದಲ್ಲೂ ಬರೀಬಹುದು. 10 ಕ್ಯೂಬ್ ಅಂದರೆ 1000, 9 ಕ್ಯೂಬ್ ಅಂದರೆ 729,
1729 ಎರಡು ರೀತಿಯಲ್ಲಿ ಬರೀಬಹುದು ಅಂತ ಹೇಳ್ತಾರೆ. ಹಾಗಾಗಿ ಅವತ್ತಿಂದ ಅದಕ್ಕೆ ಶ್ರೀನಿವಾಸ ರಾಮಾನುಜನ್ ನಂಬರ್ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ನೆನ್ಪಿಟ್ಕೋಬೇಕು. ನಾವು ಅವರ ಬರ್ತ್ಡೇ ನೆನಪಲ್ಲಿ ಮ್ಯಾಥಮೆಟಿಕ್ಸ್ ಡೇನೂ ಕೂಡ ಆಚರಿಸ್ತಾ ಹೋಗ್ತೀವಿ. ಇಲ್ಲಿ ಗೊತ್ತಾಯಿತು 1331 12 ಕ್ಯೂಬ್ ಅಂತ ಅಂದರೆ 1728 13 ಕ್ಯೂಬ್ 2744 13 ಕ್ಯೂಬ್ 2197 14 ಕ್ಯೂಬ್ 2744 15 ಕ್ಯೂಬ್ 3375 ಇದು 11 ಕ್ಯೂಬ್ 12 ಕ್ಯೂಬ್ is 1728 13 ಕ್ಯೂಬ್ 2197 14 ಕ್ಯೂಬ್ 2744 15 ಕ್ಯೂಬ್ 3375. ಯಾಕೆ 3375 1331 ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗಲಿ ಅಂತೇಳಿ ಇಷ್ಟು ಕಲೀರಿ ಮಿನಿಮಮ್ ಹೇಳ್ತಾ ಇರೋದು. ಇನ್ನೂ ಜಾಸ್ತಿ ಕಲಿತೀವಿ ಸರ್ ನಾವು 16 17 18 19 20 ವೆಲ್ ಆ್ಯಂಡ್ ಗುಡ್. ಯಾಕೆ ಅಂದರೆ ನೀವು ಎಷ್ಟು ಜಾಸ್ತಿ ಕಲಿತೀರಾ ಅಷ್ಟು ನಿಮಗೆ ಈಸಿ ಆಗುತ್ತೆ ಕ್ಯೂಬ್ ರೂಟ್ ಫೈಂಡ್ ಔಟ್ ಮಾಡೋಕ್ಕೆ. ಕ್ಯೂಬ್ ರೂಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, ಸ್ಕ್ವೇರ್ ರೂಟ್ ಆದರೂ ಸ್ವಲ್ಪ ಟೈಮ್ ಹಿಡಿತು. ಕ್ಯೂಬ್ ರೂಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ತಗೊಳ್ಳಲ್ಲ, ಅಷ್ಟು ಈಸಿಯಾಗಿ ನಮಗೆ 2-3 ಸೆಕೆಂಡ್ಸಲ್ಲಿ ಆನ್ಸರ್ ಬರ್ತಾ ಹೋಗುತ್ತೆ. ಇಲ್ಲಿ ಗೊತ್ತಾಯಿತು 15 ಕ್ಯೂಬ್ ಅಂದರೆ 3375 ಅಂತ ಹೇಳಿ. ಕೆಲವು ಪ್ರಾಪರ್ಟೀಸ್ ಇದ್ದಾವೆ, ಈ ಪ್ರಾಪರ್ಟೀಸನ್ನು ನೋಡೋಣ ಒನ್ ಬೈ ಒನ್. ಪ್ರಾಪರ್ಟೀಸ್ ಆಫ್ ಕ್ಯೂಬ್ ಆಫ್ ನಂಬರ್ಸ್. Cubes of all even natural numbers are always even. ನಮಗೆ ಈವನ್ ನಂಬರ್ಸ್ಗೆ ಕ್ಯೂಬ್ ಮಾಡ್ತಾ ಇದ್ದೀವಿ ಅಂದರೆ ಈವನ್ ಇರುತ್ತೆ, ಆಡ್ ನಂಬರ್ಸ್ಗೆ ಕ್ಯೂಬ್ ಮಾಡ್ತಾ ಇದ್ದೀವಿ ಅಂದರೆ ಆಡೇ ಇರುತ್ತೆ. ಚೆಕ್ ಮಾಡಿ ನೋಡಿ, ಇಲ್ಲಿ 2 ಅಂದರೆ ಈವನ್ ನಂಬರ್ 8 ಈವನ್ ಬಂದಿದೆ. ಇಲ್ಲಿ 4 ಈವನ್ ನಂಬರ್ 4 ಬಂದಿದೆ. 6 ಈವನ್ ನಂಬರ್ 6 ಬಂದಿದೆ. 8 ಈವನ್ ನಂಬರ್ 2 ಬಂದಿದೆ, ದಟ್ ಈಸ್ ಈವನ್ ನಂಬರ್. ಇಲ್ಲಿ ಆಡ್ ನಂಬರ್ ಚೆಕ್ ಮಾಡೋದಾದ್ರೆ 1ಗೆ 1, 3ಗೆ 7, 5ಗೆ 5, 7ಗೆ 3, 9ಗೆ 9 ಬಂದಿದೆ. ಅಂದರೆ ಆಡ್ ನಂಬರ್ ಬಂದರೆ ಆಡ್ ನಂಬರ್ ಬಂದಿದೆ, ಈವನ್ ನಂಬರ್ ಬಂದರೆ ಈವನ್ ನಂಬರ್ ಬಂದಿದೆ. ಕ್ಯೂಬ್ಸ್ ಆಫ್ ಆಲ್ ಆಡ್ ನ್ಯಾಚುರಲ್ ನಂಬರ್ಸ್ ಆರ್ ಆಲ್ವೇಸ್ ಆಡ್. ಇವಾಗ ಜಸ್ಟ್ ಹೇಳಿದೆ ಈವನ್ ನಂಬರಿಗೆ ಈವನ್ ನಂಬರ್, ಆಡ್ ನಂಬರಿಗೆ ಆಡ್ ನಂಬರ್ ಅಂತ ಹೇಳ್ತಾ ಇದ್ದಾರೆ. ಕ್ಯೂಬ್ಸ್ ಆಫ್ ನೆಗೆಟಿವ್ ಇಂಟೀಜರ್ಸ್ ಆಲ್ವೇಸ್ ನೆಗೆಟಿವ್. ಇದನ್ನ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳೋ ವಿಷಯ. ಫಾರ್ ಎಕ್ಸಾಂಪಲ್ -1 ಕ್ಯೂಬ್ ಇದೆ ಅಂತ ಅಂದ್ಕೊಳ್ಳಿ. ಕ್ಲಿಯರ್? ನಾವೇನು ಮಾಡ್ತೀವಿ, -1 ಇಂಟು -1 ಇಂಟು -1 ಅಂತ ಮಾಡ್ತೀವಿ. ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಗುತ್ತೆ, ಇಂಟು -1 ಪ್ಲಸ್ ಇಂಟು ಮೈನಸ್ ಮೈನಸ್ -1 ಇಸ್ ದ ಆನ್ಸರ್. ಬೇರೆ ಎಕ್ಸಾಂಪಲ್ ತಗೊತೀನಿ ನಿಮಗೆ ಈಸಿಯಾಗಿ ಅರ್ಥ ಆಗಲಿ. -3 ಕ್ಯೂಬ್ ಇದೆ ಅಂತ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ, ಇವರು ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಏನು ಕ್ಯೂಬ್ ಮಾಡ್ತೀವಿ ನಾವು, -3 ಇಂಟು -3 ಇಂಟು -3, ಇದು ಯಾವಾಗಲೂ ಮೈನಸಲ್ಲಿ ಆನ್ಸರ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. 3 ಕ್ಯೂಬ್ ಅಂದರೆ 3 3 ಇಸ್ 27, ಮೈನಸ್ ಇಂಟು ಮೈನಸ್ ಪ್ಲಸ್ 3 3 ಇಸ್ 9 ಆಯಿತು, ಪ್ಲಸ್ 9 ಇಂಟು -3 ಪ್ಲಸ್ ಇಂಟು ಮೈನಸ್ ಮೈನಸ್ 9 3 ಇಸ್ 27. ನೆಗೆಟಿವ್ ನಂಬರ್ಸ್ ಇದ್ದರೆ ಆನ್ಸರ್ ನಮಗೆ ಕ್ಯೂಬ್ಸ್ ನೆಗೆಟಿವ್ ಅಲ್ಲಿ ಬರುತ್ತೆ, ಪಾಸಿಟಿವ್ ಇದ್ದರೆ ಪಾಸಿಟಿವ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೆಗೆಟಿವ್ ಇಂಟೀಜರ್ಸ್ಗೆ ನೆಗೆಟಿವ್ನೇ ಬರುತ್ತೆ ಕ್ಯೂಬ್, ಪಾಸಿಟಿವ್ ಇಂಟೀಜರ್ಸ್ಗೆ ಪಾಸಿಟಿವ್ನೇ ಬರುತ್ತೆ. ಇನ್ನೊಂದು ಪ್ರಾಪರ್ಟಿ ಇದೆ, ಇದು ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೇಳಿಬಿಟ್ಟೆ ನಾನು. ಮೇಲ್ಗಡೆ ಒಂದು ಸಂಖ್ಯೆ ಇದೆ ಅಂತ ಅಂದ್ಕೊಳ್ಳಿ, ಇದು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಮೇಲ್ಗಡೆ ಒಂದು ಸಂಖ್ಯೆ ಇದೆ 5/4 ಹೋಲ್ ಕ್ಯೂಬ್ ಇದೆ ಅಂತ ಅಂದ್ಕೊಳ್ಳಿ. ಮೇಲ್ಗಡೆ ಒಂದು ನ್ಯೂಮರೇಟ್ರಲ್ಲಿ ಒಂದು ಸಂಖ್ಯೆ, ಕೆಳಗಡೆ ಡಿನಾಮಿನೇಟ್ರಲ್ಲಿ ಒಂದು ಸಂಖ್ಯೆ, ಹೋಲ್ ಕ್ಯೂಬ್ ಬರ್ದಿದ್ದಾರೆ ಅಂತ ಅಂದರೆ ನಾವು ಇದನ್ನು 5 ಕ್ಯೂಬ್ ಅಂತ ಹೇಳಿ ಮತ್ತು 4 ಕ್ಯೂಬ್ ಅಂತ ಹೇಳಿ ಸಪ್ರೇಟ್ ಬರೀಬಹುದು. ಇದನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಪ್ರಾಪರ್ಟಿ ಸ್ಕ್ವೇರಲ್ಲಿ ನೋಡಿದ್ವಿ ನಾವು, a ಇಂಟು ಬಿ ಹೋಲ್ ಕ್ಯೂಬ್ ಈ ಥರ ಇದ್ದರೆ a ಕ್ಯೂಬ್ ಇಂಟು ಬಿ ಕ್ಯೂಬ್ ಕೂಡ ಬರೀಬಹುದು. ಫಾರ್ ಎಕ್ಸಾಂಪಲ್ 5 ಇಂಟು 4 ಹೋಲ್ ಕ್ಯೂಬ್ ಇತ್ತು ಅಂತ ಅಂದರೆ 5 ಕ್ಯೂಬ್ ಇಂಟು 4 ಕ್ಯೂಬ್ ಈ ಥರ ಸಪ್ರೇಟು ಕೂಡ ಬರೀಬಹುದು. ಇದು ಕೂಡ ನಮಗೆ ಪ್ರಾಪರ್ಟೀಸಲ್ಲಿ ಬರುತ್ತೆ. ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಈಗ ಕ್ಯೂಬನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು, ರೆಗ್ಯುಲರ್ ಪ್ರೊಸೀಜರ್ ಏನು, ಶಾರ್ಟ್ಕಟ್ ಏನು ನೋಡ್ತಾ ಹೋಗೋಣ. ಇಲ್ಲಿ ಎಕ್ಸಾಂಪಲ್ 1 ಅಂತ ಕೊಟ್ಟಿದ್ದಾರೆ. ಫಸ್ಟ್ ಎಕ್ಸಾಂಪಲಿಂದ ತಗೊತಾ ಹೋಗ್ತೀನಿ. 2 ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈ 2 ಎಕ್ಸಾಂಪಲ್ನ ಇಟ್ಕೊಂಡು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತೇಳಿ 1 ಬೈ 1 ತೋರಿಸ್ತಾ ಹೋಗ್ತೀನಿ. ಎಕ್ಸಾಂಪಲ್ ಫಸ್ಟ್, find the value of 11 cube. Find the value of
11 ಕ್ಯೂಬ್ ಪ್ಲಸ್ 4 ಇಂಟು 7 ಕ್ಯೂಬ್ ಮೈನಸ್ 5 ಅಂತ ಇದೆ. ಕ್ಲಿಯರ್? 11 ಕ್ಯೂಬ್ ಪ್ಲಸ್ 4 ಇಂಟು 7 ಹೋಲ್ ಕ್ಯೂಬ್ ಮೈನಸ್ 5 ಅಂತ ಇದೆ. 11 ಕ್ಯೂಬ್ ಬರ್ತಾ ಇದೆ, 7 ಕ್ಯೂಬ್ ಬರ್ತಾ ಇದೆ ಅಂದರೆ ಸೆಕೆಂಡ್ಸು ಆಗಲ್ಲ, ಅಷ್ಟು ಬೇಗ ಆನ್ಸರ್ ಬರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಟೈಮ್ ಆಗುತ್ತೆ. ಇನ್ನೊಂದೇನು ಗೊತ್ತಾ, ಮಲ್ಟಿಪಲ್ ಚಾಯ್ಸ್ ಅಟೆಂಡ್ ಮಾಡಬೇಕಾದ್ರೆ ಯೂನಿಟ್ ಡಿಜಿಟ್ ನೋಡಬೇಕು. ಫಸ್ಟ್ 7 ಇದೆ, 8 ಇದೆ, 9 ಇದೆ, 0 ಇದೆ. ಯೂನಿಟ್ ಡಿಜಿಟ್ ಚೇಂಜ್ ಇತ್ತು ಅಂದರೆ ತುಂಬ ಈಸಿ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸು ಆಗಲ್ಲ, ವಿತಿನ್ 5 to 10 ಸೆಕೆಂಡ್ಸ್ ಒಳಗೆ ಆನ್ಸರ್ ಬಂದ್ಬಿಡುತ್ತೆ. ಕ್ಯೂಬ್ ಮಾಡೋದು ಬೇಡ, ಕ್ಯೂಬ್ ಬರೆಯೋದು ಬೇಡ, ಅಡಿಷನ್ ಮಾಡೋದು ಬೇಡ. ಯಾವ ಥರ ಗೊತ್ತಾಗುತ್ತೆ? ಜಸ್ಟ್ ಯೂನಿಟ್ ಡಿಜಿಟನ್ನು ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ಇದೇ ಪ್ರಶ್ನೆ ನಾನು ಪ್ರೊಸೀಜರ್ ತೋರಿಸಿ ನಂತರದಲ್ಲಿ ನಿಮಗೆ ಶಾರ್ಟ್ಕಟ್ಟಲ್ಲಿ ಬೈ ಆಪ್ಷನ್ಸ್ ಹೇಗೆ ಮಾಡಬೇಕು ತೋರಿಸ್ತಾ ಹೋಗ್ತೀನಿ. 11 ಕ್ಯೂಬ್ ಕೊಟ್ಟಿದ್ದಾರೆ ಪ್ಲಸ್ 4 ಇಂಟು 7 ಕ್ಯೂಬ್ ಮೈನಸ್ 5. ಕ್ಲಿಯರ್? ಓಕೆ, ಇಲ್ಲಿ ನೋಡಿ, ಇಲ್ಲಿ 11 ಕ್ಯೂಬ್ ನಾನು ಫಸ್ಟ್ ಶಾರ್ಟ್ಕಟ್ನ ಹೇಳ್ತೀನಿ. 11 ಕ್ಯೂಬ್ ನಮಗೆ ಬರುತ್ತೆ 1331 ಅಂತೇಳಿ. ಆದರೂ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತೇಳಿ ನಿಮಗೆ ತೋರಿಸ್ತೀನಿ ನೋಡಿ. 11 ಕ್ಯೂಬ್ ಇದೆ. ಪ್ರೊಸೀಜರ್ ಬರ್ಕೊಳ್ಳಿ, ನಿಮ್ಮ ನೋಟ್ಬುಕ್ಕಲ್ಲಿ ಇಲ್ಲ, ನಿಮ್ಮ ಮಟೀರಿಯಲ್ಸಲ್ಲಿ ಇಲ್ಲ. ಇಲ್ಲಿ ಇದನ್ನು ಎ ಅಂತ ಅಂದ್ಕೊಂಡೆ, ಇದು ಬಿ ಅಂತ ಅಂದ್ಕೊಂಡೆ. ಕ್ಲಿಯರ್? ಫಸ್ಟ್ ಏನು ಮಾಡಬೇಕು? ಫಸ್ಟ್ ಸ್ಟೆಪ್ಪಲ್ಲಿ ಎ ಕ್ಯೂಬ್ ಮಾಡಬೇಕು, ಲಾಸ್ಟಿಗೆ ಬಿ ಕ್ಯೂಬ್ ಮಾಡಬೇಕು. ಯೂನಿಟ್ ಡಿಜಿಟ್ ಮತ್ತು ಲಾಸ್ಟ್ ಡಿಜಿಟ್ ಸಿಕ್ತು ನನಗೆ. ಮಧ್ಯದೇನು ಮಾಡಬೇಕು ಅಂತಂದರೆ ಎ ಸ್ಕ್ವೇರ್ ಬಿ ಮಾಡಬೇಕು, ನಂತರದಲ್ಲಿ ಎ ಬಿ ಸ್ಕ್ವೇರ್ ಮಾಡಬೇಕು. ಇದು ಮಾಡಿ ಇಲ್ಲಿ ಏನು ಆನ್ಸರ್ ಬರುತ್ತೆ ಇದಕ್ಕೆ ಡಬಲ್ ಮಾಡಬೇಕು. ಎ ಸ್ಕ್ವೇರ್ ಬಿ ಏನು ಆನ್ಸರ್ ಬರುತ್ತೆ, ಇಲ್ಲಿ ಎ ಇಂಟು ಬಿ ಸ್ಕ್ವೇರ್ ಏನು ಬರುತ್ತೆ ಇದಕ್ಕೆ ಡಬಲ್ ಮಾಡಬೇಕು. ಎಲ್ಲದನ್ನು ಆ್ಯಡ್ ಮಾಡಬೇಕು, ಏನು ಆನ್ಸರ್ ಬರುತ್ತೆ ದಟ್ ಈಸ್ ದ ಆನ್ಸರ್. ಓಕೆ, ನಂಬರ್ಸ್ ತಗೊಂಡು ಬರಿತೀನಿ, ಈಸಿಯಾಗಿ ಅರ್ಥ ಆಗುತ್ತೆ. ಎ ಕ್ಯೂಬ್ ಅಂತಂದರೆ 1 ಕ್ಯೂಬ್ ಬರಿತಾ ಇದ್ದೀನಿ. ಇಲ್ಲಿ ಎ ಅಂತಂದರೆ 1 ಇದೆ, 1 ಸ್ಕ್ವೇರ್ ಇಂಟು 1. ಇಲ್ಲಿ ಎ 1 ಇಂಟು 1 ಸ್ಕ್ವೇರ್, ಇಲ್ಲಿ 1 ಕ್ಯೂಬ್. ಎಲ್ಲ 1 ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗಬಹುದು. ಇನ್ನು ಬೇರೆ ಸಂಖ್ಯೆ ತಗೊಂಡು ಕೂಡ ತೋರಿಸ್ತೀನಿ. 1 ಕ್ಯೂಬ್ ಅಂದರೆ 1, 1 ಸ್ಕ್ವೇರ್ ಅಂದರೆ 1 ಇಂಟು 1 1, 1 1 ಝ 1, 1 1 ಝ 1. ಇಲ್ಲಿ ಮಧ್ಯದಲ್ಲಿ ಏನು ಆನ್ಸರ್ ಬರುತ್ತೆ ಇಂಟು 2 ಮಾಡಬೇಕು. 1 ಇಂಟು 2 2 ಆಯಿತು, 1 ಇಂಟು 2 2 ಆಯಿತು. ಆ್ಯಡ್ ಮಾಡಿ 1331 ಇಸ್ ದ ಆನ್ಸರ್. ಯಾರಾದರೂ ಬರ್ಕೊಂಡಿಲ್ಲ ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲ ವಿಡಿಯೋ ಪೋಸ್ ಮಾಡಿ ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಕ್ಲಿಯರ್ ಆಯಿತಾ? 1331. ಇದನ್ನು ನಾನು ಬೇರೆ ಎಕ್ಸಾಂಪಲ್ ತೊಗೊಂಡು ತೋರಿಸ್ತೀನಿ, ಈಸಿಯಾಗಿ ಅರ್ಥ ಆಗಲಿ ಅಂತೇಳಿ. 12 ಕ್ಯೂಬ್ ಅಂತ ತೊಗೊಂಡೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಬೇರೆ ಬೇರೆ ಸಂಖ್ಯೆ ಬಂತು, ಇದು ಎ ಇದು ಬಿ ಅಂತ ಅಂದ್ಕೊಂಡ್ರೆ ನಾನೇನು ಪ್ರೊಸೀಜರ್ ಹೇಳಿದೆ, ಫಸ್ಟ್ ಎ ಕ್ಯೂಬ್ ಮಾಡ್ಕೊಳ್ಳಿ ಈ ಕಡೆ ಸೈಡಿಂದ, ಲಾಸ್ಟಿಗೆ ಬಿ ಕ್ಯೂಬ್ ಮಾಡ್ಕೊಳ್ಳಿ. ಇಲ್ಲಿ ಎ ಸ್ಕ್ವೇರ್ ಬಿ ಮಾಡಿ, ಇಲ್ಲಿ ಎ ಬಿ ಸ್ಕ್ವೇರ್ ಮಾಡಿ ಅಂತ ಹೇಳಿದೆ. ಹಾಗೆ ತಾನೇ ಹೇಳಿದ್ದು? ಎಸ್. ಎ ಕ್ಯೂಬ್ ಅಂದರೆ 1 ಕ್ಯೂಬ್, ಬಿ ಕ್ಯೂಬ್ ಅಂದರೆ 2 ಕ್ಯೂಬ್. ಇಲ್ಲಿ 1 ಸ್ಕ್ವೇರ್ ಇಂಟು 2 ಮಾಡಬೇಕು, ಇಲ್ಲಿ 1 ಇಂಟು 2 ಸ್ಕ್ವೇರ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಎಸ್ ಸರ್, ಅರ್ಥ ಆಗ್ತಾ ಇದೆ. 1 ಕ್ಯೂಬ್ ಅಂದರೆ 1, 1 ಸ್ಕ್ವೇರ್ ಅಂದರೆ 1 ಇಂಟು 2 2 ಆಯಿತು, 2 2 ಝ 4 ಇಂಟು 1 4 ಆಯಿತು, 2 ಇಂಟು 2 ಇಂಟು 2 2 ಕ್ಯೂಬ್ ಈಸ್ 8. ಕ್ಲಿಯರ್? ಇಲ್ಲಿ ಮಧ್ಯದಲ್ಲಿ ಯಾವ ಸಂಖ್ಯೆ ಇರುತ್ತೆ ಡಬಲ್ ಮಾಡಬೇಕು. 2 2 ಝ 4, ಇಲ್ಲಿ ಡಬಲ್ ಮಾಡ್ತಾ ಇದ್ದೀನಿ. ಡಬಲ್ ಅಂದರೆ ಇಂಟು 2 ಮಾಡಬೇಕು. ಇಂಟು 2 ಅಂತನಾದರೂ ಬರ್ಕೊಳ್ಳಿ, 2 ಡಬಲ್ ಅಂತಲೂ ಬರ್ಕೊಳ್ಳಿ. 4 2 ಝ 8 ಆಯಿತು. ಆ್ಯಡ್ ಮಾಡಬೇಕು 8 ಆ್ಯಸ್ ಇಟ್ ಈಸ್. 8 ಪ್ಲಸ್ 4 12, 1 ಕ್ಯಾರಿ, 4 ಪ್ಲಸ್ 2 6 ಪ್ಲಸ್ 1 7, 1 ಆಯಿತು. 1728 ಈಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಾ ಇದೆಯಾ? ಎಸ್, ಅರ್ಥ ಆಗ್ತಾ ಇದೆ. ಈ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ನೋಟ್ ಡೌನ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋ ಪೌಸ್ ಮಾಡಬೇಕು, ಪೌಸ್ ಮಾಡಿ ನೋಟ್ ಡೌನ್ ಮಾಡ್ಕೋಬೇಕು. ಈ 11 ಕ್ಯೂಬ್ ಅಂದರೆ ಗೊತ್ತಿದೆ, 1331 ಪ್ಲಸ್ 4 ಇಂಟು 7 ಕ್ಯೂಬ್ ಅಂದರೆ 343 ಆಗುತ್ತೆ, ಮೈನಸ್ 5. 1331 ಆ್ಯಸ್ ಇಟ್ ಈಸ್ ಪ್ಲಸ್ ಇದನ್ನು ಇಂಟು ಮಾಡಬೇಕು. 4 3 ಝ 12 ಆಯಿತು, 1 ಕ್ಯಾರಿ, 4 4 ಝ 16 ಪ್ಲಸ್ 1 17, 1 ಕ್ಯಾರಿ, 4 3 ಝ 12 ಪ್ಲಸ್ 1 13 ಮೈನಸ್ 5. ಕ್ಲಿಯರ್? ಇದು ಆ್ಯಡ್ ಮಾಡಬೇಕು. 1 ಪ್ಲಸ್ 2 3, 7 ಪ್ಲಸ್ 3 10, 1 ಕ್ಯಾರಿ, 3 ಪ್ಲಸ್ 1 4 ಪ್ಲಸ್ 3 7 ಆಯಿತು, 1 ಪ್ಲಸ್ 1 2 ಮೈನಸ್ 5. 703 5 ಕಳೆದ್ರೆ 698 ಆಯಿತು. 2698 2698 ಎಲ್ಲಿದೆ ಅಂತ ಚೆಕ್ ಮಾಡಿ. 2698 ಆಪ್ಷನ್ ಬಿ ಯಲ್ಲಿದೆ, ಹಾಗಾಗಿ ಆಪ್ಷನ್ ಬಿ ಇಲ್ಲೇ ಇದೆ. ಆಪ್ಷನ್ ಅವರೇ ಕೊಟ್ಟಿದ್ದಾರೆ 2698 ಅಂತೇಳಿ. ಇದು ನಮ್ಮ ರೆಗ್ಯುಲರ್ ಪ್ರೊಸೀಜರ್ ಆಯಿತು. ಓಕೆ, ನಾವು ಬೈ ಆಪ್ಷನ್ಸ್ ಹೇಗೆ ಮಾಡಬೇಕು, ಇದಿಷ್ಟು ಮಾಡೋದು ಬೇಡ. ಜಸ್ಟ್ ಏನು ಮಾಡೋಣ, ಯೂನಿಟ್ ಡಿಜಿಟ್ಸನ್ನ ಚೆಕ್ ಮಾಡೋಣ. 11 ಕ್ಯೂಬ್ ಅಂದರೆ ಕ್ಯೂಬ್ ನೆನ್ಪಿಟ್ಕೊಳ್ಳಿ, 1 ಕ್ಯೂಬ್ ಲಾಸ್ಟ್ಗೆ ಯೂನಿಟ್ ಡಿಜಿಟ್ 1 ಬರುತ್ತೆ, 2ಗೆ ಮತ್ತು 3ಗೆ ಮಾತ್ರ ಚೇಂಜ್ ಆಗುತ್ತೆ.
2 ಬಂದರೆ 8 ಬರುತ್ತೆ, 8 ಬಂದರೆ 2 ಬರುತ್ತೆ, ಇದೊಂದು ಜೋಡಿ. ಓಕೆ, 3 ಬಂದರೆ 7 ಬರುತ್ತೆ, 7 ಬಂದರೆ 3 ಬರುತ್ತೆ. ಏನಿದು ಅಂದರೆ ಯೂನಿಟ್ ಪ್ಲೇಸ್. ಓಕೆ, ಕ್ಯೂಬಲ್ಲಿ ಯೂನಿಟ್ ಪ್ಲೇಸ್ ಬರುತ್ತೆ. 1ಗೆ 1, 3ಗೆ 3, ಸಾರಿ 1ಗೆ 1, 2, 3 ಆಗಲ್ಲ, 4ಗೆ 4, 5ಗೆ 5, 6ಗೆ 6, 7ಗೆ 3, 3ಗೆ 7 ಆಗುತ್ತೆ, 8ಗೆ 2, 2ಗೆ 8 ಆಗುತ್ತೆ, 9ಗೆ 9 ಆಸ್ ಇಟ್ ಈಸ್, 0ಗೆ 0 ಆಸ್ ಇಟ್ ಈಸ್. 1ಗೆ ಯೂನಿಟ್ ಡಿಜಿಟ್ 1 ಆಯಿತು, ಪ್ಲಸ್ 4 ಇಂಟು 7ಗೆ 3 ಯೂನಿಟ್ ಡಿಜಿಟ್ ಆಯಿತು, ಮೈನಸ್ 5, 4 3 is 12. ಇಲ್ಲಿ 1 ಇದೆ, ಇಲ್ಲಿ ನೋಡಿ 2 + 1 3 ಇದೆ, 3 3 3 3, 13ನಲ್ಲಿ 5 ಕಳಿಬೇಕು. 13 ಅಂತಲ್ಲ, ಇಲ್ಲಿ ಎಷ್ಟಾದರೂ ಬರಲಿ, ಯೂನಿಟ್ ಡಿಜಿಟ್ 2 ಇದೆ ಅಲ್ವಾ, 12 5 ಆಗಲ್ಲ, 10 ಜಾಸ್ತಿ ಮಾಡ್ಕೊಳ್ಳಿ. 12 ಆಯಿತು, 12 ಮೈನಸ್ 5 ಮಾಡ್ತಾ ಇದ್ದೀನಿ ಅಂದರೆ 8 ಆಯಿತು. ಯೂನಿಟ್ ಡಿಜಿಟಲ್ಲಿ 8 ಬರಬೇಕು. ಇಲ್ಲಿ 7 ಇದೆ ಆಗಲ್ಲ, 9 ಇದೆ ಆಗಲ್ಲ, 0 ಇದೆ ಆಗಲ್ಲ, ಡೈರೆಕ್ಟಾಗಿ 2698 ಇಸ್ ದ ಆನ್ಸರ್. ಅರ್ಥ ಆಯ್ತಾ? ಏನೂ ಇಲ್ಲ, ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಯೂನಿಟ್ ಡಿಜಿಟ್ಸನ್ನು ನೋಡ್ಕೊತ ಹೋಗಬೇಕು ಅಷ್ಟೇ. ಇಲ್ಲಿ 1ಗೆ ಯೂನಿಟ್ ಡಿಜಿಟ್ 1 ಬರುತ್ತೆ, ಪ್ಲಸ್ 4 ಇದೆ, 4 ಬರೀತಾ ಇದ್ದೀನಿ, ಇಂಟು 7 ಕ್ಯೂಬ್ ಮಾಡಿದ್ರೆ 7 ಇಂಟು 7 ಇಂಟು 7 ಯೂನಿಟ್ ಡಿಜಿಟ್ 3 ಬರುತ್ತೆ. ಇಲ್ಲಿ ಮೈನಸ್ 5 ಇದೆ, ಇಲ್ಲಿ 4 3 is 12 ಆಯಿತು, ಇಲ್ಲಿ 1 ಆಯಿತು, ಮೈನಸ್ 5, ಇಲ್ಲಿ 12 + 1 13 ಆಯಿತು, 13ನಲ್ಲಿ 5 ಕಳೀರಿ, ಇಲ್ಲಿ 8 ಉಳಿತು. ಈ 8 ಎಲ್ಲಿದೆ? ಯೂನಿಟ್ ಪ್ಲೇಸಲ್ಲಿ 8 ಬರಬೇಕು ಅಂತ ಅಂದರೆ ಆಪ್ಷನ್ ಬಿ ಅಲ್ಲಿ ಮಾತ್ರ ಇದೆ. ಹಾಗಾಗಿ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಕ್ವಶನ್, ಎಕ್ಸಾಂಪಲ್ 2, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಯು ವಿಲ್ ಹ್ಯಾವ್ ಆಡ್ ಯೂನಿಟ್ ಡಿಜಿಟ್ ಅಂತ ಕೊಟ್ಟಿದ್ದಾರೆ. ಆಡ್ ಯೂನಿಟ್ ಡಿಜಿಟ್ ಅಂದರೆ ಏನು? E1 ಬಂದರೆ E1 ಬರುತ್ತೆ, E1 ಬಂದರೆ E1 ಬರುತ್ತೆ, E1 ಬಂದರೆ E1 ಬರುತ್ತೆ, ಇದೊಂದೇ ಆಡ್ ಬಂದಿರೋದು. ಹಾಗಾಗಿ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಏನು ಮಾಡೋದು ಬೇಡ, ಡೈರೆಕ್ಟಾಗಿ ಆನ್ಸರ್ ಬಂತು. ಕ್ಲಿಯರ್? ನಾನೇನು ಮಾಡ್ತೀನಿ, ಇಲ್ಲಿ 4ಕ್ಕೆ ಸ್ಕ್ವೇರ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅಷ್ಟು ಹೇಳಿದರೆ ನಿಮಗೆ ಸ್ಕ್ವೇರ್ ಅಲ್ಲ, ಕ್ಯೂಬ್ ಅಲ್ವಾ ಮಾಡ್ತಿರೋದು, ಕ್ಯೂಬ್ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಅಷ್ಟು ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ ಕ್ಯೂಬನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತೇಳಿ. ಇದೆಲ್ಲ ನೋಟ್ ಡೌನ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ನೆಕ್ಸ್ಟ್ ನಾನು 24ಗೆ ಕ್ಯೂಬ್ ಹೇಗೆ ಫೈಂಡ್ ಔಟ್ ಮಾಡಬೇಕು, 64ಗೆ ಹೇಗೆ ಕ್ಯೂಬನ್ನು ಫೈಂಡ್ ಔಟ್ ಮಾಡಬೇಕು, 1 by 1 ಹೇಳ್ತಾ ಹೋಗ್ತೀನಿ. 24ಗೆ ಕ್ಯೂಬ್ ಮಾಡಬೇಕು ನಾನು ಅಂತ ಅಂದರೆ ಫಸ್ಟ್ ಡಿಜಿಟ್ ಬರ್ಕೊಂಡೆ ಸರ್. ಫಸ್ಟ್ ಎ ಅಂತ ತಗೊಂಡೆ, ಇದಕ್ಕೆ ಬಿ ಅಂತ ತಗೊಂಡೆ. ನಾನೇನು ಮಾಡಬೇಕು, ಎ ಕ್ಯೂಬ್ ಮಾಡಬೇಕು, ಲಾಸ್ಟ್ಗೆ ಬಿ ಕ್ಯೂಬ್ ಮಾಡಬೇಕು, ಇಲ್ಲಿ A² ಬಿ ಮಾಡಬೇಕು, ಇಲ್ಲಿ A × B² ಮಾಡಬೇಕು. ಇಷ್ಟು ನೆನಪಿದ್ರೆ ಸಾಕು. ಓಕೆ, ಇಲ್ಲಾಂದರೆ ತುಂಬ ಸಾಕಷ್ಟು ಇದ್ದಾವೆ, ಇನ್ನೂ ಸಾಕಷ್ಟು ಮೆಥಡ್ಸ್ ಇದ್ದಾವೆ. A+B² ಫಾರ್ಮುಲಾ ಮೆಥಡಲ್ಲಿ ಬರ್ಕೊಂಡು ಆ ಫಾರ್ಮುಲಾ ಹಾಕ್ಕೊಂಡು ಕೂಡ ನೀವು ಮಾಡ್ತಾ ಹೋಗ್ಬೋದು. ಇದು ಈಸಿ ಮೆಥಡ್. ಎ ಅಂದರೆ 2 ಕ್ಯೂಬ್ ಆಗುತ್ತೆ, ಇಲ್ಲಿ 2² × 4 ಆಯಿತು, ಇಲ್ಲಿ 2 × 4² ಆಯಿತು, ಇಂಟು ಬಿ ಅಂದರೆ 4 ಕ್ಯೂಬ್. 2 ಕ್ಯೂಬ್ ಈಸ್ 8, 2 2s are 4 into 4, 4 4s are 16, 2 into 4 4s are 16, 16 2s are 32 ಆಯಿತು, 4 ಕ್ಯೂಬ್ ಅಂದರೆ 64. ಅವಾಗಲೇ ಸಿಂಗಲ್ ಡಿಜಿಟ್ ಬರ್ತಾ ಇತ್ತು, ಇಲ್ಲಿ ಡಬಲ್ ಡಿಜಿಟ್ ಬಂದಿದೆ. ಡೋಂಟ್ ವೆರಿ, ಹಾಗಾಗಿ ಆ ಎಕ್ಸಾಂಪಲ್ಸನ್ನು ತಗೊಂಡಿದ್ದೀನಿ. ಇಲ್ಲಿ ಏನು ಬಂದಿರುತ್ತೆ ಡಬಲ್ ಮಾಡಿರಿ, 16ನ ಡಬಲ್ ಏನಾಯಿತು 32 ಆಯಿತು, 32 ಡಬಲ್ 64 ಆಯಿತು. ಇಷ್ಟನ್ನು ಆ್ಯಡ್ ಮಾಡಬೇಕು. ನಾರ್ಮಲ್ ಅಡಿಷನ್ ಮಾಡಿಬಿಡಿ, ನಂತರದಲ್ಲಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. 64 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 4 + 2 6 ಆಯಿತು, 6 + 3 9 ಆಯಿತು, 96, 6 + 2 8 ಆಯಿತು, 3 + 1 4 ಆಯಿತು, 8 ಆ್ಯಸ್ ಇಟ್ ಈಸ್. ಈಗ ಯೂನಿಟ್ ಡಿಜಿಟನ್ನು ಬಿಟ್ಟು, ಓಕೆ, ಯೂನಿಟ್ ಡಿಜಿಟ್ ಒಂದೊಂದೇ ಡಿಜಿಟ್ ತೊಗೋಬೇಕು, 1 ಡಿಜಿಟ್ ಇಟ್ಕೋಬೇಕು, ಇಲ್ಲಿ ನೆಕ್ಸ್ಟ್ ಡಿಜಿಟ್ ಪಕ್ಕಕ್ಕೆ ಕ್ಯಾರಿ ಕೊಡಬೇಕು. ಓಕೆ, ಇಲ್ಲೇನಾಯಿತು 6 ಕ್ಯಾರಿ ಕೊಟ್ಟೆ, 6 ಆ್ಯಡ್ ಮಾಡಿದಾಗ 6 + 6 12 ಆಯಿತು, 1 ಕ್ಯಾರಿ 10 ಆಯಿತು. 2 ಮಾತ್ರ ಬರ್ಕೋಬೇಕು, ಇಲ್ಲಿ 4ನ್ನು ಬರ್ಕೊಂಡಿದ್ದೆ, ಇದರಲ್ಲಿ 2 ಮಾತ್ರ ಬರ್ಕೋಬೇಕು, ಇಲ್ಲಿ 10 ಇದೆ ಕ್ಯಾರಿ ಕೊಡಬೇಕು, 10ಅನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು. 48 + 10 58 ಆಯಿತು. ಯೂನಿಟ್ ಡಿಜಿಟ್ ಇಲ್ಲಿ ಬರ್ಕೋಬೇಕು 8, ನಂತರದಲ್ಲಿ 5 ಮತ್ತೆ ಕ್ಯಾರಿ ಕೊಡಬೇಕು, 5 ಹಾಕ್ಕೊಂಡೆ, ಇಲ್ಲಿ 13 ಆಯಿತು, 13 ಬರ್ಕೊಂಡೆ. 13824 ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಆಯಿತಾ? ಇನ್ನೊಂದು ಪ್ರಶ್ನೆ ನೋಡೋಣ. ನಾನು 64 ತಗೊತಾ ಇದ್ದೀನಿ. ಇದೊಂದು ಪ್ರಶ್ನೆ ಆದಮೇಲೆ ಈ ಕ್ಲಾಸನ್ನು ಕಂಪ್ಲೀಟಾಗಿ ಫಿನಿಶ್ ಮಾಡ್ತೀನಿ. ಇದು ಅರ್ಥ ಆಯ್ತಲ್ವಾ? ನಾನು ನೆಕ್ಸ್ಟ್ ಕ್ವಶನ್ ತಗೊತಾ ಇದ್ದೀನಿ. ಕ್ವಶನ್ ನಂಬರ್ ಅಂದರೆ ಆಪ್ಷನ್ ನಂಬರ್ ಬಿ ಅಲ್ಲಿದೆ. 60A² B 64 ಹೋಲ್ ಕ್ಯೂಬ್. ಇಲ್ಲಿ ಇದು ಎ, ಇದು ಬಿ ಅಂತ ಅಂದ್ಕೊಂಡ್ರೆ ಫಸ್ಟ್ ಏನು ಮಾಡಬೇಕು, 6 ಕ್ಯೂಬ್ ಮಾಡಬೇಕು, ಲಾಸ್ಟಿಗೆ 4 ಕ್ಯೂಬ್ ಮಾಡಬೇಕು. ಇಲ್ಲಿ A² ಅಂದರೆ
6 ಸ್ಕ್ವೇರ್ ಇಂಟು 4 ಇಲ್ಲಿ 6 ಇಂಟು 4 ಸ್ಕ್ವೇರ್ ಕ್ಲಿಯರ್. 6 ಕ್ಯೂಬ್ ಅಂತ ಅಂದರೆ 216 ನಮಗೆ ಗೊತ್ತಿದೆ, 4 ಕ್ಯೂಬ್ ಅಂದರೆ 64 ಅಂತ ಗೊತ್ತಿದೆ. 6 6 36 ಇಂಟು 4 ಮಾಡ್ಕೋಬೇಕು. 36 ಇಂಟು 4 ಮಾಡಿ, 4 6 24 2 ಕ್ಯಾರಿ, 4 3 12 ಪ್ಲಸ್ 2 14 144 ಆಯಿತು. ಅದೇ ರೀತಿ 4 4 16 ಇಂಟು 6 ಇದೆ, 6 6 36ಗೆ 6 3 ಕ್ಯಾರಿ, 6 1 6 ಪ್ಲಸ್ 3 9 96 ಆಯಿತು. ನಂತರದಲ್ಲಿ ಏನು ಮಾಡಬೇಕು ಅಂತಂದರೆ ಇದನ್ನು ಡಬಲ್ ಮಾಡ್ಕೋಬೇಕು, ಸೆಂಟ್ರ್ ಇರೋದು. ಇಲ್ಲಿ 6 ಇಂಟು 2 ಮಾಡ್ಕೊಳ್ಳಿ, 2 6 12 1 ಕ್ಯಾರಿ, 2 9 18 ಪ್ಲಸ್ 1 19 192 ಆಯಿತು. ಇದಕ್ಕೆ ಡಬಲ್ ಮಾಡಿ, 2 4 8 2 4 8 2 1 2. ನಂತರದಲ್ಲಿ ಆ್ಯಡ್ ಮಾಡಬೇಕು. ಹೇಗಿದೆ ಫಸ್ಟ್ ಅದೇ ರೀತಿ ಆ್ಯಡ್ ಮಾಡಿ, ನಂತರದಲ್ಲಿ ಕ್ಯಾರಿ ಕೊಡೋಣ. 64 ಆ್ಯಸ್ ಇಟ್ ಈಸ್, 6 ಪ್ಲಸ್ 2 8 ಆಯಿತು, 9 ಪ್ಲಸ್ 9 18ಗೆ 8 1 ಕ್ಯಾರಿ 288 ಆಯಿತು, 8 ಪ್ಲಸ್ 4 12 1 ಕ್ಯಾರಿ, 12 ಪ್ಲಸ್ 1 13 1 ಕ್ಯಾರಿ 432 ಆಯಿತು, 216 ಆಯಿತು. ಇಷ್ಟು ದೊಡ್ಡ ದೊಡ್ಡ ಸಂಖ್ಯೆ ಬಂದಿದೆ, ಡೋಂಟ್ ವೆರಿ. ಫಸ್ಟ್ ಸಿಂಗಲ್ ಡಿಜಿಟ್ ಬರ್ಕೋಬೇಕು 4. ಇಲ್ಲಿ ಯಾವ ಸಂಖ್ಯೆ ಇದು ಇಲ್ಲಿಗೆ ಕ್ಯಾರಿ ಕೊಡಬೇಕು, 6 ಆಯಿತು. ಆ್ಯಡ್ ಮಾಡಿ, 8 ಪ್ಲಸ್ 6 8 ಪ್ಲಸ್ 6 14 1 ಕ್ಯಾರಿ 9 2. ಇಲ್ಲಿ ಏನು ಯೂನಿಟ್ ಪ್ಲೇಸಲ್ಲಿದೆ 4, ಅದನ್ನು ಬರ್ಕೋಬೇಕು ಆನ್ಸರಲ್ಲಿ. ಇಲ್ಲಿ ಏನು ಬಂದಿದೆ, ಇಲ್ಲಿ ಪಕ್ಕಕ್ಕೆ ಕ್ಯಾರಿ ಕೊಡಬೇಕು 29. 9 ಪ್ಲಸ್ 2 11 1 ಕ್ಯಾರಿ, 3 ಪ್ಲಸ್ 3 6 4 ಆ್ಯಸ್ ಇಟ್ ಈಸ್. ಇಲ್ಲಿ ಯೂನಿಟ್ ಪ್ಲೇಸಲ್ಲಿ 1 ಇದೆ, 1 ಬರ್ಕೊಂಡೆ. ಇಲ್ಲಿ 46 ಇದೆ, 46 ಕ್ಯಾರಿ ಕೊಡಬೇಕು ಪಕ್ಕಕ್ಕೆ ಕ್ಲಿಯರ್. 6 ಪ್ಲಸ್ 6 12 2 ಬರ್ಕೊಂಡೆ, 1 ಕ್ಯಾರಿ ಕೊಟ್ಟೆ. 4 ಪ್ಲಸ್ 1 5 5 ಪ್ಲಸ್ 1 6 ಆಯಿತು, ಇಲ್ಲಿ 2 ಆಯಿತು. ಇಲ್ಲಿ ಪಕ್ಕಕ್ಕೆ ಕ್ಯಾರಿ ಕೊಡೋಕ್ಕೇನು ಇಲ್ಲ, ಹಾಗಾಗಿ 262 ಆ್ಯಸ್ ಇಟ್ ಈಸ್ ಬರೆದೆ. 262144 ಅಂದರೆ 2,62,144. 2,62,144 ಇಸ್ ದ ರೈಟ್ ಆನ್ಸರ್. ನೀವು 27 ಕ್ಯೂಬ್ ಮಾಡಿದ್ರೆ ಎಷ್ಟು ಬರುತ್ತೆ, 52 ಕ್ಯೂಬ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತೇಳಿ ಈ ಪ್ರೊಸೀಜರಲ್ಲಿ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದಕ್ಕೆ ಕ್ಯೂಬನ್ನು ಮಾಡೋದಿಷ್ಟು ಪ್ರೊಸೀಜರ್ ಇದೆ ಅಲ್ವಾ, ಕ್ಯೂಬ್ ರೂಟನ್ನು ವಿಥಿನ್ 5 ಸೆಕೆಂಡ್ಸ್ 1 2 3 4 5 ಇಷ್ಟು ದೊಡ್ಡ ಸಂಖ್ಯೆಗೆ ಕ್ಯೂಬ್ ರೂಟನ್ನು ಫೈಂಡ್ ಔಟ್ ಮಾಡಿ ಅಂತ ಅಂದರೆ 1 2 3 4 5 ಅಷ್ಟು ಎಣಿಸ್ಕೊಳ್ಳೋಳಗೆ ನನಗೆ ಆನ್ಸರ್ ಬರಬೇಕು. ಅಷ್ಟು ಈಸಿ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಆದಷ್ಟು ಬೇಗ ಸಿಗೋಣ. ಯಾರಾದರೂ ನಮ್ಮ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಟಿಲ್ ದೆನ್ ಥ್ಯಾಂಕ್ ಯು, ಬಾಯ್ ಬಾಯ್.